ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಈಗೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಬಂದುಬಿಟ್ಟಿದೆ, ಆಗೆಲ್ಲ ಚಿಪ್ಸೇ. ಈಗ ಈ ಚುರ್ಮುರಿ ಎಲ್ಲ 5 ರೂಪಾಯಿ ಸರ್. ಆಗ ಗೋಬಿ 10 ರೂಪಾಯಿ ಇತ್ತು ಅವಾಗ. ಸೊ ನಮ್ಮ ತಂದೆಗೆ ಹೇಳ್ತಾ ಇದ್ದೆ, ನಾನು ಈ ಥರ ಬಂಕ್ ಮಾಡಿ ಮೂವಿಗೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ತಿದ್ದೆ ಕಾಲೇಜ್ಗೆಲ್ಲ. ವಾರದಲ್ಲಿ ಒಂದು 5 ದಿನ ನಾನು ತಿನ್ನಿಸ್ತಾ ಇದ್ದೆ, 2 ದಿನ ಅವ್ರು ನಂಗೆ ತಿನ್ನಿಸ್ತಿದ್ರು. ಹಾಗಿದ್ರೆ ಬ್ಲಾಗಿಂಗ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ನಿಮ್ದು? ಬ್ಲಾಗಿಂಗು ಬಗ್ಗೆ ಅರಿವು ಇರಲಿಲ್ಲ. ದ ಪೀಪಲ್ ಹೂ ಲವ್ ಫುಡ್ ಆರ್ ಆಲ್ವೇಸ್ ದ ಬೆಸ್ಟ್ ಪೀಪಲ್ ಅಂತ. ನನಗೆಲ್ಲ ಬ್ರೇಕ್ಫಾಸ್ಟ್ ಐಟಮ್ಸ್ ಏನು ಬೇಕಂದ್ರೂ ನಾನು ಕುಕ್ ಮಾಡ್ತೀನಿ. ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ಲ, ಅಲ್ಗೂ ಸುಮಾರು ಸತಿ ನೋಡ್ಕೋತೀನಿ. ಸೊ ನೀವು ಮಾಡೋದೇ ಸಾಕು, ಇದಕ್ಕಿಂತ ಇನ್ನು ಮುಂದಕ್ಕೆ ಬರಬೇಡಿ ಅಂತಾರೆ ಮನೆಯಲ್ಲಿ. ಇನ್ಷಿಯಲ್ ಡೇಸಲ್ಲಿ ಯಾವುದೇ ನನ್ನ ಫ್ರೆಂಡ್ಸ್ ಇದ್ರಲ್ಲ, ನೋ ಒನ್ ಎನ್ಕರೇಜ್ಡ್. ಡಿಸ್ಕರೇಜ್ ಮಾಡಿರೋದು ಇದೆ ಆ್ಯಂಡ್ ಡೈರೆಕ್ಟಾಗಿ ಮಕ್ಕದ ಮೇಲೆ ಉಗ್ದಿರೋದು ಆಗಿದೆ. ಇದು ಯಾವುದೋ ಒಂದು ನಿನ್ನ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ಇದೆಲ್ಲ ಯಾಕೆ ಬೇಕು ಫುಡ್ಡು ಗಿಡ್ ಅಂದ್ಕೊಂಡು. ಊಟದಲ್ಲಿ ಉಪ್ಪು ಹುಳಿಕಾರ ಎಷ್ಟು ಮುಖ್ಯನೋ ಬ್ಲಾಗರ್ಸ್ಗೆ ಇವರೊಂದು ಅಷ್ಟೇ ಮುಖ್ಯ. ಬೆಂಗಳೂರು ಗಲ್ಲಿ ಗಲ್ಲಿ ಸುತ್ತಾಡಿ ಯಾವ ಊಟ ಎಲ್ಲಿ ಸಿಗುತ್ತೆ, ಎಷ್ಟೊತ್ತು ಸಿಗುತ್ತೆ ಅಂತ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ 2010ನಲ್ಲಿ ಆರ್ಟಿಕಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಷ್ಟಾಗಿರಲಿಲ್ಲ. 2012ಅಲ್ಲಿ ಬಡ್ಡಿಂಗ್ ಇನ್ಸ್ಟಾಗ್ರಾಮರ್ ಆಗಿ ಇನ್ಸ್ಟಾಗ್ರಾಮ್ ಎಂಟ್ರಿ ಕೊಡ್ತಾ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ವೆಸ್ಟರ್ನ್, ಇಟಾಲಿಯನ್ ಫುಡ್ಸ್ ಎಂಜಾಯ್ ಮಾಡ್ತಾ 2017ನಲ್ಲಿ ಮಾಂಗ್ ಸ್ಟುಡಿಯೋ ಅನ್ನೋ ಆರ್ಗನೈಸೇಷನ್ ಓಪನ್ ಮಾಡಿದ್ರು. ಸಾಕಷ್ಟು ಹೋಟೆಲ್ಸ್ಗೆ ಬ್ರ್ಯಾಂಡಿಂಗ್ ಮಾಡ್ತಾ ಬಂದಿರೋ ಬ್ಲಾಗರ್ಸ್ಗೆ ಎಂಕರೇಜ್ ಮಾಡ್ತಾ ಮೋಟಿವೇಶನ್ ಬ್ಲಾಗರ್ ಅಂತ ಕರ್ಸ್ಕೊಂತ 2024ಅಲ್ಲಿ ನಮ್ಮ ಜೊತೆ ನಮ್ಮ ಸ್ಟುಡಿಯೋಲಿದ್ದಾರೆ. ಇದು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹರಿಪ್ರಸಾದ್. ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರೀತಿಯ ಬ್ಯಾಂಗ್ಳೂರ್ ಎಪಿಕ್ಯೂರ್ ಅಲಿಯಾಸ್ ನವೀನ್ ಸುರೇಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಥ್ಯಾಂಕ್ಸ್ ಸರಿ ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಯೂಟ್ಯೂಬ್ ಇಂಟರ್ವ್ಯೂ ಆ್ಯಂಡ್ ಸೊ ದಿಸ್ ವಿಲ್ ಬಿ ಮೆಮೊರೇಬಲ್ ಫಾರ್ ಶೋರ್. ಥ್ಯಾಂಕ್ ಯು ಸರ್. ನನ್ನ ಡೆಬ್ಯೂ ಇಂಟರ್ವ್ಯೂ ತುಂಬ ಖುಷಿ ಆಗ್ತೀವಿ. ಇಂಟರ್ವ್ಯೂ ನಿಮ್ಗೂ ಒಳ್ಳೇದಾಗಲಿ. ಡೆಫಿನೆಟ್ಲಿ ಈ ಚಾನಲ್ ಇನ್ನೂ ಗ್ರೋ ಆಗಬೇಕು, ಸಾಕಷ್ಟು ಇಂಟರ್ವ್ಯೂಸ್ ನೀವು ಮಾಡಬೇಕು. ಆ್ಯಂಡ್ ನನ್ನ ಕಡೆಯಿಂದನೇ ಫಸ್ಟ್ ಶುರು ಆಗ್ತಿರೋದು ಇನ್ನೂ ಖುಷಿ ವಿಚಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಟ್ಸ್ ಅ ಪ್ಲೆಷರ್ ಸರ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಬ್ಲಾಗರ್ಸ್ ಜರ್ನಿ ಕಾರ್ಯಕ್ರಮದಲ್ಲಿ. ಸೊ ಚಿಕ್ಕ ವಯಸ್ಸು ಅಂತ ಬಂದಾಗ ಕೇಕ್ಸು ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ, ಬರ್ತ್ಡೇ ಪಾರ್ಟೀಸ್ ತುಂಬ ಇಷ್ಟ ಇರುತ್ತೆ, ಚಿಪ್ಸ್ ಇರುತ್ತೆ, ಪೆಪ್ಸಿ ಇರುತ್ತೆ, ಸೊ ಸಾಕಷ್ಟು ವೆರೈಟೀಸ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಸೊ ನಿಮಗೆ ಯಾವ ಒಂದು ವೆರೈಟಿ ಫುಡ್ ತುಂಬ ಇಷ್ಟ ಆಗ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ? ಸೊ ಇದು ಆ್ಯಕ್ಚುಲಿ ಹೇಳಬಾರ್ದು, ಕೂಲ್ ಡ್ರಿಂಕು. ಈಗೆಲ್ಲ ನಾವು ತುಂಬ ಕಾನ್ಷಿಯಸ್ ಆಗಿ ಹೋಗಿದ್ದೀವಿ. ಶುಗರ್ ತೊಗೋಬಾರ್ದು, ಯಾವುದಾದ್ರೂ ಡ್ರಿಂಕಲ್ಲಿ ಶುಗರ್ ಇರಬಾರ್ದು, ಇದೆಲ್ಲ ನಾವು ಮಾತಾಡ್ತೀವಿ. ಆಗೆಲ್ಲ ನಮಗೆ ಅದೆಲ್ಲ ನಾಲೆಡ್ಜ್ ಇರಲಿಲ್ಲ. ಯೂಸ್ ಟು ಡ್ರಿಂಕ್ ಆಲ್ ದಟ್ ಈಗ ಏರೇಟೆಡ್ ಡ್ರಿಂಕ್ಸ್ ಏನೇನಿದೆ ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಆ್ಯಂಡ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಈಗೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಬಂದುಬಿಟ್ಟಿದೆ, ಆಗೆಲ್ಲ ಚಿಪ್ಸು ಪಪ್ಸು ಇಂಥದ್ದೇ ಇರೋದು ನಮ್ಮ ಚಿಕ್ಕ ವಯಸ್ಸಲ್ಲಿ ಅಲಾಂಗ್ ವಿತ್ ದ ಕೇಕ್. ಸೊ ದೋಸ್ ಆರ್ ಲೈಕ್ ಮೈ ಫೇವ್ರೆಟ್ ಫುಡ್ ಸರ್. ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಫ್ರೆಂಡ್ಸ್ ಮೆಮೊರೀಸ್ ಎಲ್ಲ ಇರುತ್ತೆ. ಯಾವುದೊಂದು ಫೇವ್ರೆಟ್ ಸ್ಪಾಟ್ಸ್ ನಿಮಗೆ ವಿಸಿಟ್ ಮಾಡಿ ತಿಂತಾ ಇದ್ದ ಜಾಗ ಅಂದರೆ? ಸರ್ ನನಗೆ ಊರಲ್ಲೇ ಜಾಸ್ತಿ. ಸೊ ಐ ಗ್ರೋನ್ ಅಪ್ ಇನ್ ಗೌರಿಬಿದನೂರು, ಶಿಡ್ಲಘಟ್ಟ. ಆ್ಯಂಡ್ ದೆನ್ ಐ ಡಿಡ್ ಮೈ PU ಇನ್ ಚಿಕ್ಕಬಳ್ಳಾಪುರ. ನೆಕ್ಸ್ಟು ಡಿಗ್ರಿಗೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದು. ಆ್ಯಂಡ್ ಸ್ಪೆಸಿಫಿಕ್ಕಾಗಿ ಆ ಥರ ಈಟಿಂಗ್ ಸ್ಪಾಟ್ಸ್ ಯಾವುದೂ ಇರಲಿಲ್ಲ. ಆ್ಯಂಡ್ ಎಲ್ಲ ಇದ್ದಿದ್ದೆಲ್ಲ ಯಾವುದಕ್ಕೂ ಹೆಸರುಗಳಿರ್ತಿರಲಿಲ್ಲ. ಚಿಕ್ಕ ಜಾಗ. ಈಗ ಈ ಹಿಂದೂಪುರಲ್ಲಿ ಸ್ಯಾಂಡ್ವಿಚ್ ಬರುತ್ತಲ್ಲ, ಅದು ನಮ್ಮ ಗೌರಿಬಿದನೂರಲ್ಲೂ ಸಿಗೋದು. ಬ್ರೆಡ್ ಟೋಸ್ಟ್ ಅಂತ ಕರಿತಿದ್ರು. ವಾಟ್ ಎವರ್ ವಿ ಕಾಲ್ ಇಟ್ ಲೈಕ್ ಸ್ಯಾಂಡ್ವಿಚ್. ಈಗ ಹರಿ ಸ್ಯಾಂಡ್ವಿಚಲ್ಲೆಲ್ಲ ಸ್ಯಾಂಡ್ವಿಚ್ ಸಿಗುತ್ತಲ್ಲ, ದಟ್ ಈಸ್ ಬ್ರೆಡ್ ಟೋಸ್ಟು. ಮೊಸರು ಅವಲಕ್ಕಿ ಸಿಗೋದು. ಆ್ಯಂಡ್ ಒಬ್ಬ ರಾಜಸ್ಥಾನಿಂದ ಬಂದು ಒಬ್ಬರು ಸೇಟ್, ಅವರು ಮಸಾಲ ಪುರಿ ಪಾನಿಪುರಿ ಮಾಡೋರು. ಇಟ್ ವಾಸ್ ವೆರಿ ಗುಡ್. ಸೊ ಅದು ದಟ್ ಈಸ್ ಮೈ ನಾಸ್ಟಾಲ್ಜಿಕ್ ಮೆಮೊರಿ. ಈಗಲೂ ತುಂಬ ಜ್ಞಾಪಕ ಬರುತ್ತೆ. ನಮ್ಮ ತಾತ ಕರ್ಕೊಂಡೋಗಿ ತಿನ್ನಿಸ್ತಿದ್ದ ಬ್ರೆಡ್ ಟೋಸ್ಟ್ ಒಂದು. ಆಮೇಲೆ ನಮ್ಮ ತಂದೆ ಕೃಷ್ಣ ಭವನ್ ಅನಿಸುತ್ತೆ, ಕೃಷ್ಣ ಭವನ್ ಈಗ ಬೆಂಗಳೂರಲ್ಲಿ ವಿಜಯ್ ವಿಹಾರ್ ಇದೆಯಲ್ಲ, ಸೊ ಅವ್ರ ಕಸಿನ್ದು ಅದು. ಸೊ ಅಲ್ಲಿ ಹೋಗಿ ಈರುಳ್ಳಿ ದೋಸೆ ಬೋಂಡ ಸೂಪು. ಸೊ ದಟ್ ವಾಸ್ ಮೈ ಫೇವ್ರೆಟ್. ಆ್ಯಂಡ್ ಬಿಟ್ಟರೆ ನಾನು ಮಸಾಲ ಪುರಿ ಆ್ಯಂಡ್ ಪಾನಿಪುರಿ ಅಂತ ಹೇಳಿದೆ, ದಟ್ ಈಸ್ ಇನ್ ತಾಲೂಕ್ ಆಫೀಸ್ ಸರ್ಕಲಲ್ಲಿ ಒಂದು ಹಳೆಯ ಗಾಡಿ ಇತ್ತು. ಈಗ ಇದೆಯಲ್ಲೋ ಕೂಡ ಗೊತ್ತಿಲ್ಲ. ಸೊ ನಾನು ಹೋಗಿ ಸುಮಾರು ವರ್ಷ ಆಗೋಯ್ತು. ಸೊ ಇನ್ನೊಂದು ಬಾಲಾಜಿ ಚಾಟ್ಸ್ ಅಂತಿದೆ, ಅದು ಈಗಲೂ ಇದೆ ಅಪಿಯರೆಂಟ್ಲಿ. ಅವ್ರು ಸಾಕಷ್ಟು ಜಾಗಗಳು ಚೇಂಜ್ ಮಾಡಿದ್ರು, ಬಟ್ ಈಗಲೂ ಇದ್ದಾರೆ ರೈಲ್ವೆ ಸ್ಟೇಷನ್ ರೋಡಲ್ಲಿ. ಅಲ್ಲಿ ತುಪ್ಪದ ಪುರಿ ಮಾಡ್ತಾರೆ. ದಟ್ ಈಸ್ ಔಟ್ ಆಫ್ ದ ವರ್ಲ್ಡ್. ಈಗಲೂ ಆ ಟೇಸ್ಟ್ ಅಂತೂ ಡೆಫಿನೆಟ್ಲಿ ಚೇಂಜ್ ಆಗೇ ಇಲ್ಲ. ಸುಮಾರು ನನಗೀಗ ಹೆಚ್ಚು ಕಮ್ಮಿ 36 ವರ್ಷ, 25-30 ವರ್ಷದಿಂದ ಐ ಬೀನ್ ಗೋಯಿಂಗ್. ಈಗ ಆ ಕಡೆ ಏನಾದರೂ ಹೋದರೆ ಆ ಜಾಗಗಳಿಗಂತೂ ಡೆಫಿನೆಟ್ಲಿ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ನೈಸ್ ನೈಸ್. ದಿಸ್ ಇಸ್ ಮೈ ಚೈಲ್ಡ್ಹುಡ್ ಮೆಮೊರಿ. ಸೊ ಅವತ್ತಿನ ದಿನಕ್ಕೆ ಕೆಲವು ಫ್ರೆಂಡ್ಸ್ ಇರ್ತಾರೆ, ಇನ್ನೂ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಫುಡ್ಡನ್ನು ಎಂಜಾಯ್ ಮಾಡ್ತಿರೋ ಫ್ರೆಂಡ್ಸ್ ಯಾರಾದರೂ? ಫುಡ್ ಜೊತೆ ಬಂದವರು ತುಂಬ ಕಡಿಮೆ, ಹಾನೆಸ್ಟ್ಲಿ ಸ್ಪೀಕಿಂಗ್. ಏನಾಯಿತು ಅಂದರೆ, ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ಫುಡ್ ಆ್ಯಂಡ್ ಟಾಕಿಂಗ್ ಅಬೌಟ್ ದ ಫುಡ್, ಇನ್ಷಿಯಲ್ ಡೇಸಲ್ಲಿ ಯಾವುದೇ ನನ್ನ ಫ್ರೆಂಡ್ಸ್ ಇದ್ರಲ್ಲ, ನೋ ಒನ್ ಎನ್ಕರೇಜ್ಡ್. ಸೇಯಿಂಗ್ ಲೈಕ್ ಇದು ಯಾವುದೋ ಒಂದು ನಿನ್ನ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ಇದೆಲ್ಲ ಯಾಕೆ ಬೇಕು ಫುಡ್ ಗಿಡ್ ಅಂದ್ಕೊಂಡು. ಈಗ ಹೆಚ್ಚು ಕಮ್ಮಿ ಅವ್ರು ಕಾಲ್ ಮಾಡಿದ್ರು ನಾನು ಸಿಗಲ್ಲ, ಆ ಥರ ಪರಿಸ್ಥಿತಿ. ಐ ಮೀನ್ ನಾನು ಇಂಟೆನ್ಷನಲಿ ನಾನು ಏನೂ ಮಾಡ್ತಿಲ್ಲ, ಬಟ್ ದ ಸಿನಾರಿಯೋ ಹಂಗಿದೆ ಈಗ. ಬಿಸಿ ಶೆಡ್ಯೂಲ್ಸ್. ಹೌದು, ಐ ಮೀನ್ ಶೆಡ್ಯೂಲ್ಸು ಮೀಟಿಂಗ್ಸು ಅನ್ನೋದಕ್ಕಿಂತ ಜಾಸ್ತಿ ಈಗ ನಮ್ಮದೇ ಒಂದು ಪ್ರಪಂಚ ಆಗೋಗಿದೆ.
ಸೊ ಹೇಳ್ತಾರಲ್ಲ, ದ ಪೀಪಲ್ ಹೂ ಲವ್ ಫುಡ್ ಆರ್ ಆಲ್ವೇಸ್ ದ ಬೆಸ್ಟ್ ಪೀಪಲ್ ಅಂತ. ಸೊ ಆ ಥರ ನಮಗೀಗ ಫುಡ್ಡಿಂದಾನೇ ಇನ್ಫ್ಯಾಕ್ಟ್ ಲೈಕ್ ನಾನು ನೀವು ಎಷ್ಟು ಸತಿ ಸಿಗ್ತೀವಿ. ಖಂಡಿತ. ನನ್ನ ಹಳೆ ಫ್ರೆಂಡ್ಸ್ ಯಾರೂ ಸಿಗಲ್ಲ. ಸೊ ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ವಿ ಕೀಪ್ ಟಾಕಿಂಗ್, ಆ್ಯಂಡ್ ಏನೇ ಕಷ್ಟ ಸುಖ ಇದ್ದರೂ ಎಲ್ಲ ಮಾತಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಅ ಮೀಟಿಂಗ್ ತುಂಬ ಕಷ್ಟ ಇದೆ ಈಗ. ಡೆಫಿನೆಟ್ಲಿ ವರ್ಚುವಲ್ ವರ್ಲ್ಡ್ ಅಂತಂದಾಗ ಈಗ ವಾಟ್ಸ್ಆಪ್, ಹೌದು, ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು, ಸಾಕಷ್ಟು ಹೌದು, ಮೆಸೇಜ್ಗಳು, ಹೌದು. ಫಾರ್ವರ್ಡ್ಸ್ಗಳಿದ್ದೇ ಇರುತ್ತೆ. ಹೌದು, ವರ್ಚುವಲ್ ರಿಯಲ್ ಆಗಿಲ್ಲ ಅಂದ್ರೆ ವರ್ಚುವಲ್ ಆಗಿ 100% ಹಂಗೆಲ್ಲ ಇದ್ದೀವಿ, ಮಾತಾಡ್ತಾ ಇರ್ತೀವಿ. ಈಗೆಲ್ಲ ಗ್ರೂಪ್ಸ್ ಇದೆ, ಗ್ರೂಪ್ಸಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅದು ಇದು ಇರುತ್ತೆ. ಸೊ ಸ್ಕೂಲ್ ಲೈಫ್ಗೆ ಅಂತ ಬಂದಾಗ ನಿಮಗೆ ಲಂಚ್ ಬಾಕ್ಸ್ಗೆ ತುಂಬ ಸ್ಪೆಸಿಫಿಕ್ ಫುಡ್ ಇರಬೇಕು ಅಂತ ಏನಾದರೂ ಇತ್ತಾ? ಸರ್ ಆ ಥರ ನನಗೆ ಇರಲಿಲ್ಲ, ಬಟ್ ನನಗೆ ಏನು ಇಷ್ಟನೋ ಅದೇ ನಮ್ಮ ತಾಯಿ ಮಾಡಿಕೊಡೋರು. ಹೆಚ್ಚು ಕಮ್ಮಿ ಇಫ್ ಐ ಆಮ್ ನಾಟ್ ರಾಂಗ್ ಒಂದು 6th ಇಂದ 7th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ತಾಯಿ ಬಾಕ್ಸ್ ತರೋರು ಮಧ್ಯಾಹ್ನ. ಸೊ ಸ್ಕೂಲ್ ಹಾಗೆಲ್ಲ ಊರಲ್ಲಿ ಹತ್ತಿರ, ಏನು ತುಂಬ ದೂರ ಅಲ್ಲ. ಸೊ ಮಧ್ಯಾಹ್ನ ಪಾಪ ಫ್ರೆಶ್ ಆಗಿ ಲಂಚ್ ಪ್ರಿಪೇರ್ ಮಾಡಿಕೊಂಡು ತಂದು ಮಧ್ಯಾಹ್ನ ನಂಗೆ ಜ್ಞಾಪಕ ಇದೆ, ಒಂದು ಬಾಕ್ಸಲ್ಲಿ ಸಾರನ್ನ ಇರೋದು, ಇನ್ನೊಂದು ಬಾಕ್ಸಲ್ಲಿ ಕರ್ಡ್ ರೈಸು, ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇರೋದು. ಸೊ ಮತ್ತು ಈವ್ನಿಂಗ್ ಅಂತ ಏನಾದರೂ ಒಂದು ಚಾಕ್ಲೇಟ್ ಅನ್ನೋದು ತಂದು ಕೊಡೋರು. ಅಷ್ಟು ಜ್ಞಾಪಕ ಇದೆ ನನಗೆ. ಸೊ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಚೂರು ಪಾಕೆಟ್ ಮನಿ ಅಂತ ಕೊಡೋರು ನಿಮಗೆ. 100% ಚೆನ್ನಾಗೇ ಕೊಡ್ತಾಯಿದ್ರು ಸರ್ ನನಗೆ. ಆ ಪಾಕೆಟ್ ಮನಿಲಿ ನೀವು ಎಷ್ಟು ಅಮೌಂಟ್ ಫುಡ್ಗೆ ಅಂತ ಎತ್ತಿಟ್ಟು ಫುಡ್ಗೆ? ಸರಿ, ಹೆಚ್ಚು ಕಮ್ಮಿ ಎಲ್ಲ ಫುಡ್ಗೆ. ಎಲ್ಲ ಫುಡ್ಗೆನೆ. ಬುಕ್ಸ್ ಯಾಕೆ ಅಂತೀರಾ? ಈಗ ನಮ್ಮ ತಾಯಿ ಒಂದು 5 ರೂಪಾಯಿ ಕೊಡೋರು, ನಮ್ಮ ತಂದೆ ಒಂದು 5 ರೂಪಾಯಿ ಕೊಡೋರು, ನಮ್ಮ ತಾತ ಜಾಕ್ಪಾಟ್ ಒಂದು 15 ರೂಪಾಯಿ ಕೊಡೋರು, 25 ರೂಪಾಯಿ. ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ 2000, ಬಿಫೋರ್ 2002. ದಿಸ್ ವಾಸ್ ಅ ಗುಡ್ ಅಮೌಂಟ್ ಮನಿ ಆಗ. ಸೊ 3, ಹೌದು ಹೌದು. ಈಗ ಈ ಚುರ್ಮುರಿ ಎಲ್ಲ 5 ರೂಪಾಯಿ ಸರ್. ಆಗ 5 ರೂಪಾಯಿ ಕೊಟ್ಟರೆ ಇಷ್ಟು ಬರೋದು. ಗೋಬಿ 10 ರೂಪಾಯಿ ಇತ್ತು ಅವಾಗ. ಗೋಬಿ ಇನ್ನೂ ಕಡಿಮೆ ಆ್ಯಕ್ಚುಲಿ, 10 ರೂಪಾಯಿ ಇಲ್ಲ, ಇನ್ನೂ ಕಡಿಮೆ, 6.25 7 ರೂಪಾಯಿ ಇತ್ತು, ನಂಗೆ ಜ್ಞಾಪಕ ಇದೆ. ಸೊ ಅಲ್ಲೆಲ್ಲ ಚೆನ್ನಾಗಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ತಿನ್ನಿಸ್ತಾ ಇದ್ದೆ. ನೈಸ್. ಸೊ ವಾರದಲ್ಲಿ ಒಂದು 5 ದಿನ ನಾನು ತಿನ್ನಿಸ್ತಾ ಇದ್ದೆ, 2 ದಿನ ಅವ್ರು ನಂಗೆ ತಿನ್ನಿಸ್ತಿದ್ರು. ಹಾಗಿದ್ರೆ ಬ್ಲಾಗಿಂಗ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ನಿಮ್ಗೆ? ಬ್ಲಾಗಿಂಗು ಬಗ್ಗೆ ಅರಿವು ಇರಲಿಲ್ಲ, ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತಲೂ ಗೊತ್ತಿರಲಿಲ್ಲ. ಫುಡ್ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂದರೆ ದಟ್ ಇಸ್ ಸಿ.ಕೈ. ಚಂದ್ರು ಸರ್. ಸೊ ನಾವು ಸ್ಕೂಲ್ ಟೈಮಲ್ಲಿ ನನಗೆ ಯಾವ ಇಯರ್ ಅನ್ನೋದು ಸ್ಪೆಸಿಫಿಕ್ಕಾಗಿ ಜ್ಞಾಪಕ ಇಲ್ಲ, ಬಟ್ ಟಿ ವಿಯಲ್ಲಿ ಬರೋದು ಒಂದು ಇವ್ರದ್ದು ಶೋನೇ ಬರೋದು. ಸೊ ಎಕ್ಸ್ಪ್ಲೋರ್ ಮಾಡಿ ತಿನ್ನೋರು. ಆಗ ಅಪಿಯರೆಂಟ್ಲಿ ನನಗೆ ಹನುಮಂತು ಪಲಾವ್ ತುಂಬ ಜ್ಞಾಪಕ ಇದೆ. ಚಂದ್ರು ಸರ್ ಹೋಗಿ ಇವರು ಇನ್ನೊಬ್ರು ಆ್ಯಕ್ಟ್ರು ಸರ್, ಅವ್ರ ಹೆಸರು ಜ್ಞಾಪಕ ಬರ್ತಿಲ್ಲ, ಅವ್ರು ತಿಂದು ಅವ್ರು ರಿವ್ಯೂ ಮಾಡಿದರು. ಚಂದ್ರು ಸರ್ ಕೇಳ್ತಿದ್ರು ಹೆಂಗಿದೆ ಟೇಸ್ಟು ಅಂತ. ಅದು ತುಂಬ ಅದು ನನಗೆ ಚೈಲ್ಡ್ಹುಡ್ಡಿಂದ ಜ್ಞಾಪಕ ಇದೆ. ಈಗೇನು ಅಪಿಯರೆಂಟ್ಲಿ ಅವ್ರೇನಾದರೂ ವೆಜ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾನೇ ಫಸ್ಟ್ ಪರ್ಸನ್ ಅಲ್ಲಿ ಹೋಗಿ ತಿನ್ನೋದು. ಖಂಡಿತ ಸರ್, ನಾನು ಅಷ್ಟೇ, ನನಗೂ ಇಷ್ಟ ಸರ್ ಅದು ಮೈಸೂರು ಪಲಾವ್ ಅನ್ನೋದು. ಹೌದು ಹೌದು, ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಎಸ್ ಸರ್, ಇಷ್ಟೆಲ್ಲ ಫುಡ್ ಟ್ರೈ ಮಾಡಿ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮನೇಲಿ ಯಾವತ್ತೂ ಕುಕ್ ಮಾಡೋದಿದೆಯಾ? ಸರ್ ಈಗಲೂ ನಾನು ಕುಕ್ ಮಾಡ್ತೀನಿ. ನನಗೆಲ್ಲ ಬ್ರೇಕ್ಫಾಸ್ಟ್ ಐಟಮ್ಸ್ ಏನು ಬೇಕಂದ್ರೂ ನಾನು ಕುಕ್ ಮಾಡ್ತೀನಿ. ಈ ಒಂದು ಸಾಂಬಾರೆಲ್ಲ ಮಾಡೋಕ್ಕೆ ಬರೋಲ್ಲ, ಅಲ್ಲಿಗೂ ಸುಮಾರು ಸತಿ ನೋಡ್ಕೋತೀನಿ. ಸೊ ನೀವು ಮಾಡೋದೇ ಸಾಕು, ಇದಕ್ಕಿಂತ ಇನ್ನು ಮುಂದಕ್ಕೆ ಬರಬೇಡಿ ಅಂತಾರೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಯಾವತ್ತೂ ಹೋಗಿಲ್ಲ ಅಲ್ಲಿ ಮುಂದಕ್ಕೆ. ಸೊ ಸಮ್ಮರ್ ವೆಕೇಶನ್ಸ್ ಅಂತ ಬಂದಾಗ ನೀವು ಲೈಕ್ ಯಾವ ಸ್ಪಾಟ್ಗೆ ಹೋಗಿ ನಾವು ಫುಡ್ ತಿನ್ನಬೇಕು ಅಂತ ಲಾಂಗ್ ಡಿಸ್ಟೆನ್ಸ್ ಏನೋ ಹೋಗಿದ್ಯಾ ಚಿಕ್ಕ ವಯಸ್ಸಲ್ಲಿ? ಸರ್ ಲಾಂಗ್ ಡಿಸ್ಟೆನ್ಸ್ ಅನ್ನೋದಕ್ಕಿಂತ ಚೈಲ್ಡ್ಹುಡ್ ಡೇಸಲ್ಲಿ ನಾನು, ಬಿಕಾಸ್ ನಾನು ಓದಿದ್ದೆಲ್ಲ ಗೌರಿಬಿದನೂರಲ್ಲಿ ನಮ್ಮ ಅಜ್ಜಿ ತಾತ ಮನೆಯಲ್ಲಿ. ಆವಾಗ ಸಮ್ಮರ್ಗೆ ಅಂತ ನಮ್ಮ ಊರಿಗೆ ನಾನು ಬರೋನು, ದಟ್ ಈಸ್ ಮೈ ಹೋಮ್ ಟೌನ್ ಶಿಡ್ಲಘಟ್ಟ. ಅಲ್ಲಿ ಬಂದಾಗ ಅಟ್ಲೀಸ್ಟ್ ಮಂತಲ್ಲಿ ಒಂದು 2 ಸತಿ 3 ಸತಿ ನಾವು ಬೆಂಗಳೂರಿಗೆ ಬರ್ತಾಯಿದ್ವಿ, ನಾನು ನಮ್ಮ ತಂದೆ ನಮ್ಮ ತಾಯಿ. ಸೊ ಬಂದಾಗ ಒಂದು ಮೂವಿ ನೋಡೋದು, ಎಕ್ಸಿಬಿಷನ್ ಏನಾದರೂ ಇದ್ದರೆ ಎಕ್ಸಿಬಿಷನ್ ನೋಡ್ಕೊಳ್ಳೋದು, ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಲೈಕ್ ಒಳ್ಳೆ ಈಟ್ರೀಸ್ ವಿ ಯೂಸ್ ಟು ಗೋ. ಬ್ರೇಕ್ಫಾಸ್ಟ್ ಒಂದು ಕಡೆ ಆಗೋದು, ಲಂಚ್ ಒಂದು ಕಡೆ ಆಗೋದು, ಆ್ಯಂಡ್ ವಿ ಯೂಸ್ ಟು ಫಿನಿಶ್ ಆ್ಯಂಡ್ ಲೀವ್ ಟು ಮೈ ಹೋಮ್ ಟೌನ್. ಸೊ ಆ ಥರ ಇರ್ತಿತ್ತು. ಆ್ಯಂಡ್ ನನಗೆ ಗೊತ್ತಿದ್ದಂಗೆ ದಿಸ್ ಪ್ರಿಯದರ್ಶಿನಿ ಹೋಟೆಲ್ ಬೈ ಡಿಫಾಲ್ಟ್ ಬ್ರೇಕ್ಫಾಸ್ಟ್ ಅಲ್ಲೇ ಆಗ್ತಿತ್ತು. ಅವಾಗ ಮೆಜೆಸ್ಟಿಕಲ್ಲಿ, ಹೌದು. ಸೊ ಅಲ್ಲಿ ವಿ ಯೂಸ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಆ್ಯಂಡ್ ಸುಖಸಾಗರ್ಗೆ ಮಧ್ಯಾಹ್ನ ಲಂಚು, ಐ ಮೀನ್ ನಾರ್ತ್ ಇಂಡಿಯನ್ ತಿನ್ನಬೇಕಂದ್ರೆ ಸುಖಸಾಗರು. ಆಮೇಲೆ ಹರಿರಾಮ್ ಅಂತ ಒಂದು ನಾರ್ತ್ ಕರ್ನಾಟಕ ಹೋಟ್ಲ್ ಇತ್ತು, ರೈಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಸಾಗರ್ ಥಿಯೇಟ್ರಿಗಿಲ್ಲ, ಪೋತೀಸ್ ಇದೆಯಲ್ಲ, ಪೋತೀಸ್ ಪಕ್ಕದಲ್ಲಿ ಹಿಂದೆ ಇತ್ತು. ಓಕೆ. ಸೊ ದಟ್ ವಾಸ್ ಮೈ ಫೇವ್ರೆಟ್ ಪ್ಲೇಸ್ ಜೋಳದ ರೊಟ್ಟಿ ಊಟಕ್ಕೆ. ಆ್ಯಂಡ್ ಪ್ರೆಡಿ ಮಚ್ ಆ ಕಡೆನೇ ಸರ್, ಮೆಜೆಸ್ಟಿಕ್. ಸೊ ಸ್ಕೂಲ್ ಲೈಫ್ ಆಯಿತು, ಕಾಲೇಜ್ ಲೈಫ್ಗೆ ಹೋದ್ರಿ. ಸೊ ಕಾಲೇಜ್ ಲೈಫ್ ಅಂತೂ ಇದ್ದಾಗ ಸ್ವಲ್ಪ ಸ್ಕೂಲಿಂದ ಫ್ರೀ ಆಗಿರ್ತೀರ ನೀವು. ಹೌದು, ಬಂಕ್ ಹಾಕ್ಬೋದು, ಫ್ರೆಂಡ್ಸ್ಗಳು ಜಾಸ್ತಿ ಲೈಕ್ ಡಿಲೇ ಆದರೂ ಪರವಾಗಿಲ್ಲ ಕಾಲೇಜ್ ಟೈಮ್ಗೆ ಅಂತ. ಸೊ ಆ ಥರ ಡಿಲೇ ಆಗಿ ಕಾಲೇಜ್ಗೆ ಹೋಗಿರೋದು, ಬಂಕ್ ಹಾಕಿ ಫುಡ್ ಪ್ಲೇಸ್ಗೆ ಹೋಗಿರೋದು ಅಂತ ಯಾವ ಥರ? ತುಂಬ ಇದೆ ಸರ್ ಆ್ಯಕ್ಚುಲಿ. ಅದೇ ನಾನು ಅಗೇನ್ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ನಾವು ಓದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ದಟ್ ಈಸ್ ದ ಟೈಮ್. ಸೊ ದಿಸ್ ಪಿಜ್ಜಾ ಎವಲ್ಯೂಷನ್ ಎಸ್ ಕಮ್. ಓಕೆ. ಸೊ ಅದಕ್ಕೆ ಮುಂಚೆ ಈಗ ಬಂದಾಗ ಬೆಂಗಳೂರಲ್ಲಿ ಐ ಥಿಂಕ್ ಇಟ್ ವಾಸ್ ಪಿಜ್ಜಾ ಕಾರ್ನರ್ ಅನ್ಸುತ್ತೆ. ಪಿಜ್ಜಾ ಕಾರ್ನರು ಇಲ್ಲ ಅಥವಾ ಡಾಮಿನೋಸು ಇರಬೇಕು ಅನ್ಸುತ್ತೆ, ಜ್ಞಾಪಕ ಇಲ್ಲ. US ಪಿಜ್ಜಾ ಇತ್ತು, US ಪಿಜ್ಜಾ. ಓಕೆ. ಸೊ US ಪಿಜ್ಜಾ ಅಲ್ಲಿ ನಮ್ಮ ಮಾವ ಒಬ್ಬರಿದ್ದರು, ಅವ್ರ ಜೊತೆ ಕರ್ಕೊಂಡು ಅವರು ಎಲ್ಲ ಕಡೆ ಕರ್ಕೊಂಡು ಹೋಗಿ ತಿನ್ನಿಸ್ತಾಯಿದ್ರು.
ಆವಾಗ ಅಷ್ಟೊಂದು ನಮಗೆ ಹೋಗಿ ಹಳೇ ಜಾಗಗಳೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ನಾಲೆಡ್ಜ್ ಇರಲಿಲ್ಲ. ಆಲ್ ಅಗೇನ್ ಲೈಕ್ ಅ ಫ್ಯಾನ್ಸಿ, ಈ ಬರ್ಗರು, ಪಿಜ್ಜಾ ಇಂಥದ್ದೇ ತಿನ್ನಬೇಕು ಅಂತ. ಬಿಕಾಸ್ ನ್ಯೂ ಟು ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ಲೈಕ್ ದಟ್ ಕೈಂಡ್ ಆಫ್ ಫುಡ್. ಹೊಸ ಯಾವಾಗಾದರೂ ಬಂದಾಗ ಏನೋ ಒಂದು ತಿಂದಿರ್ತೀವಿ, ಹೋಗಿರ್ತೀವಿ. ಆ್ಯಂಡ್ ಆ ರೇಂಜ್ಗೆ ಫುಡ್ ಅಡ್ವೆಂಚರು ಇರೋದ್ರಲ್ಲಿ ಅಡ್ವೆಂಚರ್ ಅಷ್ಟೇ. ಹೆಚ್ಚು ಕಮ್ಮಿ ನಮ್ಮ ಊರಲ್ಲಿ ಯಾವುದು ಚುರುಮುರಿ ಗಾಡಿಗಳು, ಮಸಾಲ ಪುರಿ ಪ್ಲೇಸ್ ಎಲ್ಲ ತಿಂದ್ಬಿಟ್ಟಿದ್ದೀನಿ, ಏನೋ ಪೆಂಡಿಂಗ್ ಅಂತೂ ಇಲ್ಲ. ಸೊ ನಮಗೆ ಇದು ಪಿ ಯುಗೆ ಬಂದಮೇಲೆ ಸ್ವಲ್ಪ ಓಪನ್ ಆಯಿತು. ಈಗ ಫಸ್ಟ್ ಪಿ ಯು ಸಿ ಅಲ್ವಾ, ಫಸ್ಟ್ ಪಿ ಯು ಸಿ ಒಂದು 6 ತಿಂಗಳು ಆರಾಮಾಗೆ ಕಾಲೇಜು ಇದು ಅಂದ್ಕೊಂಡಿದ್ದೆ. ಸೊ ನಾನು ಸ್ವಲ್ಪ ಹೆಂಗೆ ಅಂದರೆ ಆರಾಮಾಗೆ ಓಡಾಡಿಕೊಂಡು ಓದೋ ಟೈಪ್ ನಾನೇನು ಎಜುಕೇಷನಲ್ಲಿ ತುಂಬ ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ. ಐ ಆಮ್ ಲೈಕ್ ಮೇ ಬಿ ಎಬೋವ್ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಬಿಲೋ ಫಸ್ಟ್ ಕ್ಲಾಸ್, ಆರ್ ಮೇ ಬಿ ಫಸ್ಟ್ ಕ್ಲಾಸ್, ಹತ್ರ ಫಸ್ಟ್ ಕ್ಲಾಸ್ ಸ್ಟೂಡೆಂಟು. ಸೊ ಎಲ್ಲ ಕಡೆ ಓಡಾಡ್ತಿದ್ದೆ, ಬಂಕ್ ಮಾಡಿ ಮೂವೀಸು. ಸೊ ನಮ್ಮ ತಂದೆಗೆ ಹೇಳ್ತಾ ಇದ್ದೆ, ನಾನು ಈ ಥರ ಬಂಕ್ ಮಾಡಿ ಮೂವಿಗೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ತಿದ್ದೆ ಕಾಲೇಜ್ಗೆಲ್ಲ. ಸೊ ಅದೆಲ್ಲ ಮಾಡಿದ್ದೀನಿ ಸರ್. ಲೈಕ್ ಊರಿಂದ ಬೆಂಗಳೂರಿಗೆ ಬಂದಾಗ ನಿಮಗೆ ಅಪಾರ್ಟ್ ಫ್ರಮ್ ಫುಡ್ ಏನು ಇಷ್ಟಪಡ್ತಾ ಇದ್ರಿ? ವಿಚ್ ಪ್ಲೇಸ್ ಟು ವಿಸಿಟ್ ಆ ಥರ ಅಂದಾಗ ನೀವು? ನನಗೆ ತುಂಬ ಮೂವೀಸ್ ಇಷ್ಟ. ಸೊ ಎಲ್ಲ ಲ್ಯಾಂಗ್ವೇಜ್ ಮೂವೀಸು ನಮ್ಗೆ ಊರಲ್ಲಿ ರಿಲೀಸ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಎಲ್ಲ ರಿಲೀಸ್ ಆಗೋದಲ್ಲ. ಹೌದು. ಎವ್ರಿ ವೀಕೆಂಡ್ ಐ ಯೂಸ್ ಟು ಗೋ ಫಾರ್ ಅ ಮೂವಿ. ಯಾವ ಮೂವಿ ಸರ್ ತುಂಬ ಲೈಕ್ ಅನ್ಫರ್ಗೆಟಬಲ್ ಮೂವಿ ಅಂತ ಹೇಳಿದ್ರೆ ನಿಮಗೆ? ಸರ್ 1, 2 ಅಲ್ಲ. ಐ ಆಮ್ ಮೋರ್ ಆಫ್ ಲೈಕ್ ಐ ಎಂಜಾಯ್ ವಾಚಿಂಗ್ ಮೂವಿ ಸರ್. ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ಐ ಎಂಜಾಯ್ ವಾಚಿಂಗ್ ಮೂವಿ. ವೀಕೆಂಡ್ಸ್ ಒಂದು ಮೂವಿಗೆ ಹೋಗಲೇಬೇಕು ಸರ್, ನೋ ಮ್ಯಾಟ್ರ್ ವಾಟ್. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ವರ್ಷ, ನನಗೆ ಮಕ್ಕಳಾದಾಗಿಂದ ಅಂತೂ ಡೆಫಿನೆಟ್ಲಿ ನನಗೂ ನನ್ನ ವೈಫ್ಗೂ ಹೋಗೋಕ್ಕೆ ಆಗ್ತಿಲ್ಲ ಮೂವಿಗೆ. ಹಾರ್ಡ್ಲಿ ಎಲ್ಲೋ ಒಂದು ತಿಂಗಳಿಗೋ 2 ತಿಂಗಳಿಗೋ ಒಂದು ಸತಿ ಅಥವಾ 3 ತಿಂಗಳಿಗೋ ಒಂದು ಸತಿ ಟೈಮ್ ಸಿಕ್ಕಿದ್ರೆ ಹೋಗ್ತೀವಿ ಅಷ್ಟೇ. ಈಗಂತೂ ಫುಲ್ ಕಂಪ್ಲೀಟ್ ಕಟ್ಟಾಗ್ಬಿಟ್ಟಿದೆ, ಯಾವ ಮೂವಿಗೆ ಹೋಗೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಈಗ. ಸೊ ಇಲ್ಲಾಂದರೆ ಮುಂಚೆನೂ ನನ್ನ ಮದುವೆ ಆದಮೇಲೆ ನಾನು ನನ್ನ ವೈಫು ಎವ್ರಿ ವೀಕೆಂಡ್ ಒಂದು ಮೂವಿ, ಸಂಡೇ ಸೆಕೆಂಡ್ ಶೋ ಅಥವಾ ಸ್ಯಾಟರ್ಡೇ ಸೆಕೆಂಡ್ ಶೋ. ಸೊ ಇಂಟರ್ವೆಲ್ ಅಂತ ಬಂದಾಗ ಏನು ತೊಗೊತಿದ್ರಿ? ಪಾಪ್ಕಾರ್ನ್ ಅಷ್ಟೇ ಸರ್, ಪಾಪ್ಕಾರ್ನು, ಇನ್ನು ದ ಡೇರೇಟೆಡ್ ಡ್ರಿಂಕ್ಸು. ಸೊ ಇದೆ ಕಂಪಲ್ಸರಿ ಇರಲೇಬೇಕು ಅದು ಇಂಟರ್ವೆಲ್ ಟೈಮ್ ಇರುತ್ತೆ ಗ್ಯಾರಂಟಿ. ಸೊ ಸ್ಕೂಲ್ ಜರ್ನಿ, ಕಾಲೇಜ್ ಜರ್ನಿ ಆಯಿತು. ಸೊ ಹಂಗೆ IT ಕಂಪ್ನಿಗೆ ಜಾಯ್ನ್ ಆದ್ರಿ. ಸೊ 2009 ಆರ್ಟಿಕಲ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವಾಟ್ ಇನ್ಫ್ಲೂಯೆನ್ಸ್ ನಿಮಗೆ ಬರಿಬೇಕು, ನಾನು ಇಂಥ ಜನರಿಗೆ ಹೇಳಬೇಕು ಅನ್ಸಿದ್ದು? ಸರ್ ಆ್ಯಕ್ಚುಲಿ ಇಲ್ಲಿ ಟೆಲ್ ಯು, ಅದು ಹೆಂಗಾಗಿದ್ದು ಅಂತ, ಐ ವಾಸ್ ಗೋಯಿಂಗ್ ಟು ಆಲ್ ದ ಪ್ಲೇಸಸ್. ಹೆಂಗೆ ಅಂದರೆ ಎಲ್ಲ ಕಡೆ ತಿಂತಾಯಿದ್ವಿ, ಬರ್ತಾಯಿದ್ವಿ. ನನಗೆ ಗೊತ್ತಿಲ್ಲದೇ ನಾನು ಐ ಯೂಸ್ ಟು ಗೋ ಅಂಡ್ ಲೈಕ್ ಎಕ್ಸ್ಪ್ಲೋರ್. ದೆರ್ ವಾಸ್ ಅ ಪೇಜ್ ಕಾಲ್ಡ್ ವೇರ್ ಟು ಇಟ್ ಇನ್ ಬ್ಯಾಂಗ್ಳೂರ್ ಅಂತ. ಓಕೆ. ವೇರ್ ಟು ಇಟ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು ಆರ್ಕುಟ್ಟಲ್ಲಿ ಒಂದು ಕಮ್ಯುನಿಟಿ ಇತ್ತು ಸರ್, ಒಂದು ಸ್ಮಾಲ್ ಕಮ್ಯುನಿಟಿ. ಆ್ಯಂಡ್ ದೆನ್ ಅಗೇನ್ ಲೈಕ್ ಫೇಸ್ಬುಕ್ಕಲ್ಲ ಕಮ್ಯುನಿಟಿ ನೋಡಿದ್ದೆ. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಅಲ್ಲಿ ಏನಂತಂದರೆ ಐ ಸ್ಟಾರ್ಟೆಡ್ ರೈಟಿಂಗ್ ಆನ್ ಮೈ ಬ್ಲಾಗ್ ಪೇಜ್. ಇಟ್ ವಾಸ್ ಕಾಲ್ಡ್ navinsuresh3.wordpress.com ಅಂತ ಫಸ್ಟ್ ಇತ್ತು. ದೆನ್ ಐ ವಾಂಟೆಡ್ ಟು ಮೇಕ್ ಇಟ್ ಲಿಟಲ್ ಪ್ರೊಫೆಷ್ನಲ್ ಆ್ಯಂಡ್ ದೆನ್ ಇಟ್ ಹಸ್ ಬಿಕಮ್ bangalorepicure.com. ಓಕೆ. ಸೊ bangalorepicure.com ಅಲ್ಲಿ ವಾಟ್ ಐ ಡಿಸೈಡೆಡ್ ಟು ರೈಟ್ ಇಸ್ ಅಬೌಟ್ ಲೈಕ್ ದ ಲೋಕಲ್ ಫುಡ್ ಆಫ್ ಬ್ಯಾಂಗ್ಳೂರ್. ಸೊ ಆಲ್ ದಸ್ ಚಿಕ್ಕಣ್ಣ, ಮುದ್ದಣ್ಣ, ಸಿದ್ದಪ್ಪ, ಇಂಥ ಜಾಗಗಳ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಪ್ಯಾರಲಲಿ ಐ ಯೂಸ್ ಟು ರೈಟ್ ರಿವ್ಯೂಸ್ ಆನ್ ಝೊಮ್ಯಾಟೊ. ಸೊ ಝೊಮ್ಯಾಟೊ ರಿವ್ಯೂಸು ಬರೆಯೋಕ್ಕೆ ಸ್ಟಾರ್ಟ್ ಆದಾಗಿಂದ ಐ ಸ್ಟಾರ್ಟೆಡ್ ಗೆಟಿಂಗ್ ರೆಕಗ್ನಿಷನ್. ಸೊ ದೆರ್ ವಾಸ್ ಸಮಥಿಂಗ್ ಕಾಲ್ಡ್ ಲೀಡರ್ಶಿಪ್ ಬೋರ್ಡ್ ಇನ್ ಝೊಮ್ಯಾಟೊ. ಓಕೆ. ಸೊ ಅದರಲ್ಲಿ ಟಾಪ್ 10ಅಲ್ಲಿ ಆಲ್ ಆಫ್ ಅ ಸಡನ್ ನನ್ನ ಹೆಸರು ಕಾಣಿಸ್ತು. ನಾನು ಐ ಫೆಲ್ಟ್ ದಿಸ್ ಸೀಮ್ಸ್ ಟು ಬಿ ಸಮಥಿಂಗ್ ಇಂಟ್ರೆಸ್ಟಿಂಗ್, ಲೆಟ್ ಮೀ ರೈಟ್. ನಾನು ಯಾವ ಜಾಗಗಳು ಮುಂಚೆ ಹೋಗಿದ್ದೀನೋ ಲೆಟ್ ಮೀ ರೈಟ್ ಆ್ಯಂಡ್ ಲೈಕ್ ಅ ಪುಟ್ ಆಫ್ ಫೋಟೋಸ್ ಅನ್ನೋ ಥರ ನಾನು ಹಾಕಿದೆ. ಆ್ಯಂಡ್ ವಾಟ್ ಎವರ್ ದ ಬೆಸ್ಟ್ ಫೋಟೋಸ್ ಐ ಹ್ಯಾಡ್, ಐ ಯೂಸ್ ಟು ಪುಟ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಏನಕ್ಕೆ ಅಂದರೆ ಐ ವಾಂಟೆಡ್ ಟು ಕೀಪ್ ದಟ್ ಇನ್ಸ್ಟಾಗ್ರಾಮ್ ಆಸ್ ಮೈ ಡ್ರೈವ್ ಫಾರ್ ದ ಬೆಸ್ಟ್ ಫೋಟೋಸ್. ಸೊ ದಟ್ಸ್ ಹೌ ಪ್ಯಾರಲಲಿ ದ ಇನ್ಸ್ಟಾಗ್ರಾಮ್ ಆಲ್ಸೋ ಸ್ಟಾರ್ಟೆಡ್, ಬ್ಲಾಗ್ ಆಲ್ಸೋ ಸ್ಟಾರ್ಟೆಡ್ ಆ್ಯಂಡ್ ಸ್ಟಾರ್ಟೆಡ್ ರೈಟಿಂಗ್ ರಿವ್ಯೂಸ್ ಆನ್ ಝೊಮ್ಯಾಟೊ ಆಸ್ ವೆಲ್. ಸೊ ಈ ಥರ ಕಂಟಿನ್ಯೂಸ್ ಶುರುವಾಯಿತು. ಆ್ಯಂಡ್ ಒನ್ ಫೈನ್ ಡೇ ಅಗೇನ್ ಲೈಕ್ ಒನ್ ಆಫ್ ಮೈ ಫೆಲೋ ಫುಡ್ ಬ್ಲಾಗರ್ ಈ ಸೈಡ್ ಲೈಕ್ ಡೋಂಟ್ ಕಾನ್ಸಂಟ್ರೇಟ್ ಟೂ ಮಚ್ ಆನ್ ಅದರ್ ಪೋರ್ಟಲ್ಸ್, ಕಾನ್ಸಂಟ್ರೇಟ್ ಆನ್ ಯುವರ್ ಓನ್ ಬ್ಲಾಗ್ ಅಂತ. ಸೊ ದಟ್ಸ್ ವೆನ್ ಐ ಟುಕ್ ಲೈಕ್ ಲಿಟಲ್ ಬಿಟ್ ಪ್ರಿವಿಲೇಜ್ ಆ್ಯಂಡ್ ಸ್ಟಾರ್ಟೆಡ್ ರೈಟಿಂಗ್ ಮೋರ್ ಆನ್ ದ ಬ್ಲಾಗ್. ಸ್ವಲ್ಪ ಡೀಟೇಲ್ಡ್ ಒಂದು ಮುಂಚೆ ಎಲ್ಲನೂ ಬ್ಲಾಗ್ ಅಂದರೆ 1000 ವರ್ಡ್ಸು, 700-800 ವರ್ಡ್, ಈ ಕ್ಯಾಪ್ಷನ್ 2 ಲೈನಲ್ಲಿ ಬರೆದು ಮುಗಿಸ್ತೀವಿ. ಹಾಗೆಲ್ಲ ಒಂದು 700 ವರ್ಡ್ಸು, ಒಂದು 1000 ವರ್ಡ್ಸು. ಇನ್ನು ನಮೀಶ್ ಅಂತ ಗೊತ್ತಿರ್ಬೇಕು ನಿಮಗೆ, ಫುಡಿಸಿ ನಮೀಶ್, ಫುಡ್ ಆಡಿಸಿ ನಮೀಶ್. ಸೊ ನಮೀಶ್ ಎಲ್ಲ ಯೂಸ್ ಟು ರೈಟ್ ಲೈಕ್ 2000-2500 ವರ್ಡ್ಸ್ ಆರ್ಟಿಕಲ್ ಆನ್ ಹಿಸ್ ಬ್ಲಾಗ್. ಸೊ ದೋಸ್ ಆರ್ ದ ಬೆಸ್ಟ್ ಡೇಸ್ ಆ್ಯಂಡ್ ಪೀಪಲ್ ಹ್ಯಾಡ್ ಗುಡ್ ಅಮೌಂಟ್ ಆಫ್ ನಾಲೆಡ್ಜ್ ಅಬೌಟ್ ದ ಫುಡ್. ಈಗ ಯಾವುದಾದ್ರೂ ಒಂದು ಜಾಗಕ್ಕೆ ಹೋದರೆ ವೆನ್ ಪೀಪಲ್ ಇನ್ವೈಟ್ ಅಸ್, ವಿ ಹ್ಯಾಡ್ ಲೈಕ್ ಸೋ ಮೆನಿ ಕ್ವೆಶನ್ಸ್ ಟು ಆಸ್ಕ್. ಎಲ್ಲಿ ಕ್ವೆಸಿನು ಏನು, ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್?
ಎನಿ ಸ್ಪೆಸಿಫಿಕ್ ರೀಸನ್ ಯು ಆರ್ ಡೂಯಿಂಗ್ ಲೈಕ್ ದಿಸ್ ಈ ಥರ. ಆ್ಯಂಡ್ ನಾಟ್ ಮೆನಿ ಪೀಪಲ್ ನೋ ದಟ್ ಪಾಸ್ತಾ ಹ್ಯಾಸ್ ಟು ಬಿ ಅಲ್ದಂತೆ ಕಚ್ ಅನ್ಬೇಕು. ಇಟ್ ಶುಡ್ ನಾಟ್ ಬಿ ಸಾಫ್ಟ್. ಸಾಫ್ಟ್ ಈಗೆಲ್ಲ ಸಾಫ್ಟ್ ಆಗಿ ಇರಬಾರ್ದು. ಬೇಸಿಕಲಿ ದಟ್ ಈಸ್ ಆಲ್ ಇಂಡಿಯನೈಸ್ಡ್. ಓಕೆ. ಐಡಿಯಲಿ ದ ಗುಡ್ ಪಾಸ್ತಾ ಹ್ಯಾಸ್ ಟು ಬಿ ಅಲ್ದಂತೆ, ದಟ್ ಈಸ್ ಕಚ್ ಅನ್ಬೇಕು. ಒಂಥರ ಅದಿರಬೇಕು. ಅದು ಬೇಸಿಕ್ಲಿ ಏನಂತಾರೆ, ಆ ಥರ ಇದ್ದರೆ ಸರಿಯಾಗಿ ಅದನ್ನು ಬೇಯಿಸಿಲ್ಲ ಅವರು, ಬೇಯಿಸಿಲ್ಲ, ಬಾಯ್ಲ್ ಆಗಿಲ್ಲ ಅಂತಾರೆ. ಆ್ಯಂಡ್ ಸಿ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಐ ಲರ್ನ್ ಫ್ರಮ್ ದೇರ್. ಆ್ಯಂಡ್ ಪಿಜ್ಜಾ ಅಲ್ಲೇ ವಿ ಹ್ಯಾವ್ ಲೈಕ್ ಸೋ ಮೆನಿ ವೆರೈಟೀಸ್ ಆಫ್ ಪಿಜ್ಜಾ, ನಾಟ್ ಜಸ್ಟ್ ಲೈಕ್ ಅ ಥಿಕ್ ಆ್ಯಂಡ್ ಥಿನ್ ಕ್ರಸ್ಟ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ನಿಯಾಪಾಲಿಟನ್ ಆ್ಯಂಡ್ ದ ಡೀಪ್ ಡಿಶ್ ಪಿಜ್ಜಾ, ಸುಮಾರಿದೆ. ಸೊ ದಿಸ್ ನಾಲೆಡ್ಜ್ ಹ್ಯಾಸ್ ಕಮ್ ಫ್ರಮ್ ದೇರ್. ಸರ್ ಇಷ್ಟು 2000 ವರ್ಡ್ಸ್ ಅಥವಾ 700 ವರ್ಡ್ಸ್ ಬರಬೇಕಂದ್ರೆ ಸಾಕಷ್ಟು ಫೋಕಸ್ ಇರಬೇಕು, ಸಾಕಷ್ಟು ನಾಲೆಜ್ ಇರಬೇಕು. ಎಷ್ಟು ಟೈಮ್ ತೊಗೊತಾ ಇದ್ರಿ ಅದನ್ನೊಂದು ಲೈಕ್ ಒಂದು? ಸರ್ ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಐ ಯೂಸ್ ಟು ಟೇಕ್ ಲೈಕ್ 1 or 2 days. 2 days ತುಂಬ ರಿಸರ್ಚ್ ಮಾಡ್ತಾ ಇದ್ವಿ. ಯೂಸ್ ಟು ಲೈಕ್ ರಿಸರ್ಚ್ ಇನ್ ಗೂಗಲ್, ಏನದು, ವೇರ್ ಇಸ್ ದ ಆರಿಜಿನ್ ಆಫ್ ದ ಡಿಶ್, ಆ ರೆಸ್ಟೋರೆಂಟ್ ಯಾವಾಗ ಶುರುವಾಯಿತು, ಶೆಫ್ ಯಾರು. ವಿ ಟಾಕ್ ಅಬೌಟ್ ಅಟ್ಲೀಸ್ಟ್ ಒಂದು 100 words ಅಬೌಟ್ ದ ಆ್ಯಂಬಿಯನ್ಸ್. ಓಕೆ. ಸೊ ಎಲ್ಲ ಮಾತಾಡ್ತಿದ್ವಿ. ಸೊ ದಟ್ಸ್ ಹೌ ದಿಸ್ ವಾಸ್ ಅ ಕಂಪ್ಲೀಟ್. Till date, like if you ask me, a good review should have like the ambience, service, the food quality, food taste and value for money. ಡೆಫಿನೆಟ್ಲಿ ಸರ್. These 5 things are very important ಹೌದು. for if you write about food or eatery. Food and eatery basically. ಡೆಫಿನೆಟ್ಲಿ. ಸೊ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಅಷ್ಟು ಬ್ಲಾಗ್ನೇ ಎಫೆಕ್ಟಿವ್ ಆಗಿ ಕೊಡಬೇಕು ಅಂದಾಗ ನಿಮಗೆ ಒಂದು ಲೈಕ್ ಇದು ನಾನು ಬರೆದಿರೋದು ತುಂಬ ಚೆನ್ನಾಗಿದೆ ಅಂತ ಅಪ್ರಿಸಿಯೇಷನ್ ಮಾಡಿ ಬ್ಲಾಗ್ ಸುಮಾರಾಗಿದೆ. ಅಪ್ರಿಷಿಯೇಟ್ ಮಾಡಿರೋದು ಇದೆ, ಡಿಸ್ಕರೇಜ್ ಮಾಡಿರೋದು ಇದೆ, ಆ್ಯಂಡ್ ಡೈರೆಕ್ಟಾಗಿ ಮಕ್ಕದ ಮೇಲೆ ಉಗ್ದಿರೋದು ಆಗಿದೆ. ಎನಿ ಒನ್ ಯಾವ್ದಾರು ಹೇಳಬೇಕು ಅಂತ ಹೇಳಿ? ಸೊ ನಾನು ಹಾನೆಸ್ಟ್ಲಿ ಸ್ಪೀಕಿಂಗ್ ನಾಪ್ಕ ಇಲ್ಲ. ದೆರ್ ವಾಸ್ ಒನ್ ಮೀಡಿಯಾ ಗೈ ಆ್ಯಂಡ್ ನೌ ದಟ್ ಗೈ ಇಸ್ ಇನ್ ಮೀಡಿಯಾ ಆ್ಯಂಡ್ ಐ ಡೋಂಟ್ ಥಿಂಕ್ ಈ ಹ್ಯಾಡ್ ಅ ಬ್ಲಾಗ್ ಆರ್ ಎನಿಥಿಂಗ್. ಈ ಯೂಸ್ ಟು ಕಮ್ ಫಾರ್ ಲೈಕ್ ಆಲ್ ದ ಇವೆಂಟ್ಸ್. ಒಂದು ಸತಿ ಯಾವುದೋ ಒಂದು ಬ್ಲಾಗಲ್ಲಿ ಒಂದು ಪಬ್ಲಿಷ್ ಮಾಡಿದ್ದೀನಿ. ಐ ರೋಟ್ ಸಮ್ ವರ್ಡ್, ಐ ಡೋಂಟ್ ಇವನ್ ರಿಮೆಂಬರ್ ನಾವು. ಆ ವರ್ಡ್ನ ಅದನ್ನು ತಗೊಂಡು ಈ ಪುಟ್ ಅಪ್ ಅ ಸ್ಕ್ರೀನ್ಶಾಟ್ ಆಫ್ ದ್ಯಾಟ್ ಆ್ಯಂಡ್ ಈ ಪೋಸ್ಟೆಡ್ ಇನ್ ಆಲ್ ದ ಫೇಸ್ಬುಕ್ ಗ್ರೂಪ್ಸ್ saying like he seems to be some top blogger or something, but he posted shit about it anta. See that nanilla, I was in holiday somewhere else. I suddenly saw that and completely I was down. ಏನಪ್ಪ ಇದಾಯಿತು. ನೀವು ಬರ್ದಿರೋದು ನಿಮ್ಮ ಮನಸ್ಸಿಗೆ ಏನಿದೆ, ನಿಮ್ಮ ಒಂದು ಫೀಲಿಂಗ್ಸ್ ಅಂತ? ನನಗೆ ಐ ಫೆಲ್ಟ್ ಐ ಶುಡ್ ಹ್ಯಾವ್ ಲೈಕ್ ಅ ಚೆಕ್ಡ್. ಸಿ ನಾನು ತಪ್ಪಾಗಿ ಯಾರನ್ನೂ ಮಾತಾಡಿಲ್ಲ. ನನ್ನ ಚಾಯ್ಸ್ ಆಫ್ ವರ್ಡ್, ಐ ಮೀನ್ ದಟ್ ಈಸ್ ಅಗೇನ್ ಏನೋ ಯೂಸ್ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ಸಿನೋನಿಮ್ ಯೂಸ್ ಮಾಡಿರ್ಬೋದು. ಸೊ ಆ ಥರ ಆಗಿತ್ತು. ಆವಾಗ ತುಂಬ ಬೇಜಾರಾಗಿತ್ತು. ಇನ್ಫ್ಯಾಕ್ಟ್ ಶುಡ್ ಹ್ಯಾವ್ ಚೆಕ್ಡ್ ಬಿಫೋರ್ ಲೈಕ್ ಅ ಪಬ್ಲಿಷಿಂಗ್ ಅಂತ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಗಿವಿಂಗ್ ದಟ್ ಆರ್ಟಿಕಲ್ಸ್ ಟು ಮೈ ವೈಫ್ ಫಾರ್ ಪ್ರೂಫ್ ರೀಡಿಂಗ್. ಸೊ ಶಿ ವಾಸ್ ಅ ಕಂಟೆಂಟ್ ರೈಟರ್. ನೌ ಶಿ ಈಸ್ ಮ್ಯಾನೇಜಿಂಗ್ ಅ ಟೆಕ್ನಿಕಲ್ ಟೀಮ್. ಸೊ ಶಿ ಹ್ಯಾಸ್ ಅ ಗುಡ್ ನಾಲೆಡ್ಜ್ ಅಬೌಟ್ ದ ರೈಟಿಂಗ್ ಆ್ಯಂಡ್ ಅದರ್ ಸ್ಟಫ್. ಅವ್ರ ಹತ್ರ ಪ್ರೂಫ್ ರೀಡ್ ಮಾಡಿಸ್ತಿದ್ದೆ. ಈಗಲೂ ಇಫ್ ಐ ರೈಟ್ ಸಮಥಿಂಗ್ ಆ್ಯಂಡ್ ನನಗೂ ಏನಾದರೂ ಸ್ವಲ್ಪ ಡೌಟ್ ಅನ್ಸಿದ್ರೆ ಐ ವಿಲ್ ಶೇರ್ ದಟ್ ಟು ಮೈ ವೈಫ್, ಸೇಯಿಂಗ್ ಲೈಕ್ ನೋಡಮ್ಮ ಒಂದ್ಸತಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಯು ಲೆಟ್ ಮಿ ನೋ ಹೌಸ್ ಇಟ್, ಇಸ್ ಇಟ್ ಗುಡ್ ಟು ಗೋ. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದಂಗೆ ಇರುತ್ತೆ ನಿಮಗೆ. ಎಸ್ ಸರ್, ಇದೆಲ್ಲ ಬ್ಲಾಗ್ಸ್ ಎಲ್ಲ ಬರೀತಾ ಇದ್ರಿ. ಸೊ ಇನ್ಸ್ಟಾಗ್ರಾಮ್ ಅನ್ನೋದು ಹೊಸದಾಗಿ ಪರಿಚಯ ಆಯಿತು ಇಂಡಿಯಾಗೆ 2012ಅಲ್ಲಿ. ಕರೆಕ್ಟ್. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಸೊ ಬ್ಯಾಂಗ್ಳೂರ್ ಎಪಿಕ್ಯೂರ್ ಅನ್ನೋದು ಹೆಂಗೆ ಡಿರೈವ್ ಆದ ವರ್ಡ್? ಲೈಕ್ ಬ್ಲಾಗಿಂದನೇ ತೊಗೊಂಡ್ರೆ ಅಥವಾ ಅದೇ ವರ್ಡ್ ಬೇರೆ ವರ್ಡ್ ತೊಗೋಬೇಕು ಅಂತ ಅನ್ಕೊಂಡ್ರೆ ಹೇಗಿದೆ ವರ್ಡ್ ಚೂಸ್ ಆಯ್ತು ಫೈನಲಿ? ಅದು ಸಿ ಐ ಆಮ್ ಅ ಫುಡಿ ಫ್ರಮ್ ಬ್ಯಾಂಗ್ಳೂರ್. ಸೊ ಜಸ್ಟ್ ವಾಂಟೆಡ್ ಟು ಕೀಪ್ ಇಟ್ ಬ್ಯಾಂಗ್ಳೂರ್ ಫುಡಿ ಅಂತ. ಬಟ್ ಅದು ಫುಡಿ ಅನ್ನೋ ಸಿನೋನಿಮ್ ಸಿಗಲಿಲ್ಲ. ಐ ಮೀನ್ ದಟ್ ಡೊಮೈನ್ ನೇಮ್ ಸಿಗಲಿಲ್ಲ. ಬೇರೆಯವ್ರು ಯಾರೋ ಇಟ್ಕೊಂಡಿದ್ರು. ಸೊ ಯಾರ್ದೋ ಒಬ್ರದ್ದಿತ್ತು. ಸೊ ನನಗೆ ಓಕೆ ಡಿಸೈಡೆಡ್ ಐ ವಾಸ್ ಲುಕಿಂಗ್ ಫಾರ್ ಸಿನೋನಿಮ್ಸ್. ಅದಕ್ಕೆ ಹುಡುಕ್ತಿದ್ದಾಗ ಕ್ಲೋಸೆಸ್ಟ್ ಒನ್ ವಾಸ್ ಎಪಿಕ್ಯೂರ್. ಸೊ ದಟ್ಸ್ ವೈ ಜಸ್ಟ್ ವಾಂಟೆಡ್ ಟು ಕೀಪ್ ಇಟ್ ಆಸ್ ಅ ಬ್ಯಾಂಗ್ಳೂರ್ ಎಪಿಕ್ಯೂರ್. ಸಿಂಪಲ್ ಆಗಿ, ತುಂಬ ಸಿಂಪಲ್ ಆಗಿ ಬ್ಯಾಂಗ್ಳೂರ್ ಎಪಿಕ್ಯೂರ್ ಅಂತ. ಈಗಲೂ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲ ಬೆಂಗಳೂರು ಅಂತ. ಅದು ಡೊಮೈನ್ ನೇಮ್ ನಂದು ಸ್ಟಾರ್ಟ್ ಮಾಡಿದಾಗ ಬ್ಯಾಂಗ್ಳೂರ್ ಆಗೇ ಇತ್ತು. ಸೊ ನೆನಪಿದೆಯಾ ಏನಾದರೂ ಫಸ್ಟ್ ಪೋಸ್ಟ್ ಆನ್ ಇನ್ಸ್ಟಾಗ್ರಾಮ್ ಹಾಕಿದಾಗ ಎಷ್ಟು ಲೈಕ್ಸ್ ಬಂದಿತ್ತು, ಕಮೆಂಟ್ಸ್ ಬಂದಿತ್ತು ಏನಾದರೂ ಅಂತ? ಏನೋ ಒಂದು 5 ಲೈಕು 6 ಲೈಕು ಬಂದಿರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. 2012 ಹೆಂಗಿತ್ತು ಸರ್ ಆ ಫೀಲಿಂಗ್ ನಿಮಗೆ? ಇನ್ನೂ ಹಾಕ್ದ ಪೋಸ್ಟ್ ಅಲ್ಲ, ಅದು ಅಷ್ಟೊಂದು ಅದು ಲೈಕ್ಸ್ ಬರುತ್ತೆ ಅನ್ನೋ ದುನಿಯಾ ಅಲ್ಲ ಅದು. ಆಗ ನಿಮಗೆ ಇನ್ಸ್ಟಾಗ್ರಾಮ್ ಯೂಸರ್ಸೇ ತುಂಬ ಕಡಿಮೆ ಇದ್ದರು. ಹೌದು. ಸೊ ಅದರಲ್ಲಿ ಏನಂದರೆ ನಾನು ಹೇಳಿದ್ನಲ್ಲ, ಐ ವಾಂಟೆಡ್ ಟು ಕೀಪ್ ದಟ್ ಅಪ್ಲಿಕೇಶನ್ ಆ್ಯಸ್ ಅ ಸ್ಟೋರೇಜ್ ಅಂತ. ನಾನೆಲ್ಲ ಫೋಟೋಸೂ ಬೆಸ್ಟ್ ಫೋಟೋಸ್ ಎಲ್ಲನೂ ಅಲ್ಲಿ ಪೋಸ್ಟ್ ಮಾಡಿ ಸುಮ್ಮನೆ ಇಡ್ತಿದ್ದೆ. ಸೊ ದಟ್ ನಾನು ನನ್ನ ಫೋಟೋಸ್ ನೋಡಬೇಕು ಅಂದರೆ ಅಲ್ಲಿ ಹೋಗಿ ನಾನು ಸ್ಕ್ರೋಲ್ ಮಾಡಿ ನೋಡ್ತಿದ್ದೆ. ಮೆಮೊರಿ ರೀಕಲೆಕ್ಟ್ ಅಷ್ಟೇ, ಹಂಗಿದ್ದಿದ್ದು. ಫಸ್ಟ್ ಪೋಸ್ಟ್ ನೆನಪಿಲ್ಲ? ಇಲ್ಲ. ಸೊ ಒಂದು ಚಾಲೆಂಜ್ ಕೊಡ್ಬೋದಾ ಅಂದರೆ? ಹೇಳಿ. ನಿಮಗೆ ಒಂದು 2 days ಆದಮೇಲೆ, ಅಟ್ಲೀಸ್ಟ್ ಒಂದು 3 days ಆದಮೇಲೆ ಆದ್ರೂ ಫಸ್ಟ್ ಪೋಸ್ಟ್ ಯಾವುದು ಅಂತ 6,500 ಪೋಸ್ಟ್ಗಳಿದೆ. ಸ್ಕ್ರಾಲ್ ಮಾಡೋಕ್ಕೆ ನಾನು ಒಂದ್ಸತಿ ಟ್ರೈ ಮಾಡಿದೆ, ಆಗಲಿಲ್ಲ, ಕಷ್ಟ ಆಯಿತು. ಟ್ರೈ ಮಾಡಿ. ಸೊ
ಸೊ ಇನ್ ಕೇಸ್ ಎಕ್ಸೈಟ್ ಆಯಿತು ಅಂದರೆ ಆ ಪೋಸ್ಟ್ ಬಗ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲೇಷನ್ ನಿಮ್ಮ ವೈಫ್ ಹೇಳ್ಬೇಕು ನೀವು. ಓಕೆ ಹೇಳ್ಬಿಟ್ಟು ಮೇ ಬಿ ಒಂದು ಕ್ಯಾಮ್ರಾದ ಏನಾದರೂ ಇದೆಯಾ ಅಂತ ಅನಿಸ್ತಾ ಇದೆ. ಒಂದು ಸೋನಿ ಕ್ಯಾಮ್ರಾದ ಇರಬೇಕು. ದಟ್ ವಾಸ್ ಮೈ ಫಸ್ಟ್ ಕ್ಯಾಮ್ರಾ. ಅದೇನಾ ನೀವೇನಾದ್ರು ನೋಡಿದ್ದೀರಾ? ನಾನು ನೋಡಿಲ್ಲ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ವೈಫ್ ಜೊತೆ ಶೇರ್ ಮಾಡ್ಬೇಕು ನೀವು. ಓಕೆ ಸರಿ ಆಗ್ಬೋದು. ಆದರೆ ಕೊಲಾಬ್ರೇಷನ್ ಇನ್ವೈಟ್ ವಿತ್ ಅಸ್. ಎಸ್ ಡೆಫಿನೆಟ್ಲಿ. ಸೊ ಎಕ್ಸ್ಪೀರಿಯನ್ಸ್ ನಾವು ನೋಡ್ಬೇಕು ನಿಮ್ದು ಹೇಗಿತ್ತು. ಎಸ್ ಡೆಫಿನೆಟ್ಲಿ. ಸೊ ಅವಾಗಿನ್ನೂ ಹೊಸದು ನಿಮಗೆ ಇನ್ಸ್ಟಾಗ್ರಾಮ್ ಅನ್ನೋದೆಲ್ಲನು. ಸೊ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಹೇಗಿತ್ತು ಸರ್ ನಿಮಗೆ? ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇತ್ತು ನನಗೆ. ಏನಾದರೂ ಎಂಡ್ ಆಫ್ ದ ಡೇ ಐ ವಾಸ್ ಅರ್ನಿಂಗ್ ಆ್ಯಂಡ್ ಅರ್ನ್ ಮಾಡಿ ಇದೆಲ್ಲ ಮಾಡ್ತಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಐ ವಾಸ್ ಗಿವಿಂಗ್ ಡೀಸೆಂಟ್ ಅಮೌಂಟ್ ಟೈಮ್ ಫಾರ್ ಆಲ್ ದಿಸ್. ಕಂಪ್ಲೀಟ್ಲಿ ನಾನು ಇದಕ್ಕೆ ಇನ್ವಾಲ್ವ್ ಆಗ್ತಿರಲಿಲ್ಲ. ಸ್ವಲ್ಪ ಡೀಸೆಂಟ್ ಅಮೌಂಟ್ ಆಫ್ ಟೈಮ್ ನಾನು ಕೊಡ್ತಿದ್ದು. ಯಾವುದಾದ್ರೂ ಒಂದು ಪ್ಲೇಸ್ ರಿವ್ಯೂ ಮಾಡಿ ವಾಪಸ್ ಹಂಗೆ ಬಂದು ಮನೆಯೆಲ್ಲ ಯೂಸ್ ಟು ಸಿಟ್ ಆ್ಯಂಡ್ ಗೆಟ್ ಆನ್ ಟು ಅದರ್ ಥಿಂಗ್ಸ್. ಸೊ ಫ್ಯಾಮಿಲಿ ಸಪೋರ್ಟ್ ಯಾವಾಗಲೂ ಇದೆ, ಈಗಲೂ ಇದೆ, ಯಾವಾಗಲೂ ಇರುತ್ತೆ. ಸೊ ಡೇ ಬೈ ಡೇಸ್ ಹೋದಾಗ ನಿಮಗೆ ಇನ್ವೈಟ್ಸ್ ಜಾಸ್ತಿ ಆಯಿತು. ಯು ಬಿನ್ ರೆಕಗ್ನೈಸ್ಡ್. ನಿಮ್ಗೆ ಬ್ಯಾಂಗ್ಳೂರ್ ಪಿಕ್ ಇರೋದು, ಪೋಸ್ಟ್ ಬಿನ್ ವೆರಿ ಕ್ಲಾರಿಟಿ ಆ್ಯಂಡ್ ವೆರಿ ಜೆನ್ಯೂನ್ ಅಂತ ಗೊತ್ತಾಗ ಸ್ಟಾರ್ಟ್ ಆಯಿತು. ಇನ್ವೈಟ್ಸ್ ಬರೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಯಿತು. ಶೆಡ್ಯೂಲ್ ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ರಿ? ಬೀಂಗ್ ಅನ್ IT ಗಾಯ್ ಮತ್ತು ಬ್ಯಾಂಗ್ಳೂರ್ ಪಿಕ್ ಪೇಜ್ ಮೇಂಟೈನ್ ಮಾಡಿದೆ ಸರ್. ನಾನು ವೆರಿ ಸಿಂಪಲ್. ನಾನು ಅಷ್ಟೆಲ್ಲ ನಾನು ತಲೆ ಕೆಡಿಸ್ಕೊತಾನೆ ಇರಲಿಲ್ಲ. ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೆ. ನಾನು ಫ್ರೀ ಇರೋ ಟೈಮಲ್ಲಿ ನನಗೆ ಇನ್ವೈಟ್ಸ್ ಇದ್ದರೆ ನಾನು ಹೋಗ್ತಾ ಇದ್ದೆ. ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ, ಅಷ್ಟೇ ಸಿಂಪಲ್. ಬಟ್ ಏನಂದರೆ ಐ ವಾಸ್ ಆಲ್ವೇಸ್ ಕ್ವಿಕ್. ಈಗ ಹೋಗಿ ಒಂದು ಜಾಗಕ್ಕೆ ಹೋಗಿ ಬಂದಮೇಲೆ ಐ ಯೂಸ್ ಟು ಲೈಕ್ ಪಬ್ಲಿಷ್ ಇಟ್ ಆನ್ ದ ಸೇಮ್ ಡೇ ಆರ್ ಲೈಕ್ 1 day ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ಟೈಮ್ ತೊಗೊಳ್ತಾನೆ ಇರಲಿಲ್ಲ. ಬಿಕಾಸ್ ಮಾಡ್ತಾ ಇದ್ರಿ ಅಷ್ಟೇ. ವಾಯ್ಸ್ ಓವರೆಲ್ಲ ಬಂದಿರೋದು ರೀಸೆಂಟಾಗಿ 2-3 years ಹಿಂದೆ. ಅದಕ್ಕೆ ಮುಂಚೆ ಇಲ್ಲಿ ವಾಯ್ಸ್ ಓವರೆಲ್ಲ ಇರಲಿಲ್ಲ. ವಿಡಿಯೋ ಕಾನ್ಸೆಪ್ಟೇ ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಇಟ್ ವಾಸ್ ಆಲ್ವೇಸ್ ಲೈಕ್ ಪೋಸ್ಟ್. ಸೊ ಆ ಥರ ಇದ್ದಿದ್ದು. ಸೊ ತುಂಬ ಟೈಮ್ ಕೊಡ್ತಾ ಇರಲಿಲ್ಲ ಅದಕ್ಕೆ ನಾನು ಯಾವಾಗಲೂ. ಮುಂಚೆನೂ ಅಷ್ಟೇ, ಈಗಲೂ ಅಷ್ಟೇ. ಆ್ಯಂಡ್ ಇನ್ಫ್ಯಾಕ್ಟ್ ಬ್ಲಾಗ್ ಬರೆಯೋ ಡೇಸಲ್ಲಿ ಕೂಡ ನನಗೆ ಫ್ರೀಯಾಗಿ ಒಂದು ಟೈಮ್ ಸಿಕ್ಕಿದಾಗ ಅಥವಾ ರಾತ್ರಿ ಮಲ್ಗೋಕ್ಕೆ ಮುಂಚೆ ನಾನು ಕೂತ್ಕೊಂಡು ಬರೀತಿದ್ದೆ. ಗುಡ್ ಟೈಮ್. ಆ್ಯಕ್ಚುಲಿ ಫ್ರೀ ಆಗಿರುತ್ತೆ. ಅರ್ಧ ಗಂಟೆ ಟೈಮ್ ಕೊಡ್ತಾ ಇದ್ದಿದ್ದು ಅದಕ್ಕಷ್ಟೇ. ಪೀಸ್ ಆಫ್ ಮೈಂಡ್ ಇರುತ್ತೆ, ಯಾವ ಟೆನ್ಷನ್ ಇರಲ್ಲ. ಸೊ ನೈಟ್ ಇಸ್ ದ ಬೆಸ್ಟ್ ಟೈಮ್ ಆ್ಯಕ್ಚುಲಿ ಫಾರ್ ಬ್ಲಾಗರ್ಸ್. ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ನೈಸ್. ನಿಕ್ ನೇಮ್ಸ್ ಅಥವಾ ಪೆಟ್ ನೇಮ್ಸ್ ಏನೂ ಇರಲಿಲ್ಲ. ಪಿಕ್ಯೂರ್ ಅಂತಲೇ ಕರಿತಿದ್ದು. ಆ್ಯಂಡ್ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಇದ್ರ ಕ್ಯಾಮ್ರಾ ಮುಂದೆ ಮಾತಾಡೋದು. ಇಟ್ ಸ್ಟಾರ್ಟೆಡ್ ವಿತ್ ದ ಓಲ್ಡ್ ಮಂಕ್. ತಂದೆ ಜಾಬಲ್ಲಿ ದುಡ್ಡು ಹೊಡೆದು ಅಲ್ಲೋಗಿ ತಿಂದಿದ್ದೆ ಇಂಥವೆಲ್ಲ ಹೇಳ್ತಾನೆ. ಪ್ರ್ಯಾಂಕ್ ಕಾಲ್ ಮಾಡೋಂಗಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ಆ್ಯಂಡ್ ಆಮೇಲೆ ನೀವು ಇನ್ನೊಂದು ನಮ್ಮ ಅಂಗಡಿ ಎದುರುಗಡೆನೇ ಇನ್ನೊಂದು ಗಾಡಿದು ಹಾಕಿದ್ದೀರಾ ಸರ್. ಅಲ್ಲಿ ಚೆನ್ನಾಗಿರಲ್ಲ ಸರ್, ಬಟ್ ನೀವು ಬಂದು ಹಾಕಿದ್ದೀರಾ. ತುಂಬ ಗಲೀಜಾಗಿರುತ್ತಲ್ಲಿ. ಓಹೋ ಗೊತ್ತಾಗ್ಬಿಟ್ಟೇನಪ್ಪ. ಅವ್ನು ದೊಡ್ಡವನು ಇವ್ನು ದೊಡ್ಡವನು ಇದೆಲ್ಲ ಇರಲಿಲ್ಲ. ನಿಮಗೆ ಒಂದು ಹಾರ್ಡ್ಲಿ ಒಂದು 25-30 ಜನ ಬ್ಲಾಗರ್ಸ್ ಇದ್ದರೆ ದೊಡ್ಡ ವಿಚಾರ. ಡೂಯಿಂಗ್ ಸಮಥಿಂಗ್ ಇನ್ ಟು ಫುಡ್ ಔಟ್ ಆಫ್ ಪ್ಯಾಷನ್ ಅಂತ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.